ಬಡ ಮಕ್ಕಳ ತುತ್ತಿಗೆ ಕೈ ಹಾಕಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದಂತಹ ಬಕಾಸುರರ ಭ್ರಷ್ಟಾಚಾರವನ್ನ ನಿಮ್ಮ ಟಿವಿ9 ಇತ್ತೀಚೆಗಷ್ಟೇ ಬಟಾಬಯಲು ಮಾಡಿತ್ತು. ಮಾತೃದ್ರೋಹ ಶೀರ್ಷಿಕೆಯಡಿ ಅಧಿಕಾರಿಗಳ ಲಂಚಗುಳಿತನ ತೆರೆ ಮೇಲೆ ತಂದಿತ್ತು. ಅದರ ಪರಿಣಾಮ ಸರ್ಕಾರ ತಪ್ಪಿತಸ್ಥರ ಮೇಲೆ ಚಾಟಿ ಬೀಸೋಕೆ ತುದಿಗಾಲಲ್ಲಿ ನಿಂತಿದೆ. ಇದೇ ತಿಂಗಳ ಮಾರ್ಚ್ 13ರಂದು ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ತನಿಖಾ ವರದಿಯನ್ನ ಟಿವಿ9 ಪ್ರಸಾರ ಮಾಡಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬೀದಿಗೆ ಎಳೆದಿತ್ತು. ಈಗ ಆ ವರದಿಗೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಬಡ ಮಕ್ಕಳ ಅನ್ನಕ್ಕೆ ಕನ್ನ ಹಾಕುತ್ತಿದ್ದವರಿಗೆ ಕಂಟಕ. ಟಿವಿ9 ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಹಾರ ಪೂರೈಕೆ ಮಾಡುವವರಿಂದ ಭಾರಿ ಮೊತ್ತದಲ್ಲಿ ಲಂಚವನ್ನ ಪಡೆಯಲಾಗುತ್ತಿತ್ತು. ಬಡ ಮಕ್ಕಳಿಗೆ ನೀಡುವ ಆಹಾರ ಸಾಮಗ್ರಿ ಸರಬರಾಜಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ದಂಧೆ ನಡೆಸುತ್ತಿದ್ರು. ಇಂಥ ವಿವಿಧ ಜಿಲ್ಲೆಗಳ ಉಪನಿರ್ದೇಶಕರ ಮುಖವಾಡ ಕಳಿಸಿ ಟಿವಿ9 ನಿಮ್ಮ ಮುಂದೆ ಇಟ್ಟಿತ್ತು. ಬಡವರ ಅನ್ನಕ್ಕೆ ಕನ್ನ ಹಾಗೂ ಮಾತೃದ್ರೋಹ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಇಲಾಖೆಯ ಭ್ರಷ್ಟಾಚಾರ ಕುರಿತು ಸಮಗ್ರ ತನಿಖಾ ವರದಿ ಬಿತ್ತರಿಸಲಾಗಿತ್ತು. ಬಳಿಕ ವರದಿ ಗಮನಿಸಿದ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಚಕ್ರವರ್ತಿ ಮೋಹನ್ ಅಮೃತಸರದಿಂದ ಟಿವಿ9 ಜೊತೆ ಮಾತನಾಡಿ ಚಾನಲ್ ಪ್ರಸಾರ ಮಾಡಿದ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸೂಕ್ತ ತನಿಖೆ ನಡೆಸುವ ಭರವಸೆ ನೀಡಿದ್ರು. 5 ಜಿಲ್ಲೆಗಳ ಉಪನಿರ್ದೇಶಕರ ವಿರುದ್ಧ ತನಿಖೆಗೆ ಆದೇಶ. ರಾಜ್ಯದ 5 ಜಿಲ್ಲೆಗಳ ಉಪನಿರ್ದೇಶಕರುಗಳ ವಿರುದ್ಧ ತನಿಖೆಗೆ ಆದೇಶ ನೀಡಿದ್ದಾರೆ. ಮಾರ್ಚ್ 27ರ ಸಂಜೆ 5 ಗಂಟೆಯೊಳಗೆ ವರದಿ ನೀಡುವಂತೆ ಇಲಾಖೆಯ ಅಧೀನ ಕಾರ್ಯದರ್ಶಿ ಸಂಧ್ಯಾ ನಾಯಕ್ ಆದೇಶಿಸಿದ್ದಾರೆ. ವಿಶೇಷ ತನಿಖೆಗೆ ಜಿಲ್ಲಾವಾರು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದ್ದು 5 ಜಿಲ್ಲೆಯಲ್ಲಿ 15 ಜನ ಅಧಿಕಾರಿಗಳ ತಂಡ ತನಿಖೆ ನಡೆಸಲಿದೆ. ಹದಿನೈದು ಜನರ ಅಧಿಕಾರಿಗಳ ತಂಡ ಬೆಂಗಳೂರಿನಿಂದ ಶೀಘ್ರದಲ್ಲೇ ಬೀದರ್, ಧಾರವಾಡ, ಬೆಳಗಾವಿ, ಗದಗ ಮತ್ತು ಹಾವೇರಿ ಜಿಲ್ಲೆಗಳಿಗೆ ತೆರಳಿ ತನಿಖೆ ನಡೆಸಲಿದ್ದಾರೆ. ಇನ್ನು ಟಿವಿ9ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆಸಿಕ್ಕ ಮತ್ತು ಬೀದರ್ನಲ್ಲಿ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಉಪನಿರ್ದೇಶಕ ಮಂಜುನಾಥ್ ವಿರುದ್ಧವೂ ವಿಚಾರಣೆ ನಡೆಯಲಿದೆ. ಗದಗದ ಆರ್ಟಿ ಪಡಗಣ್ಣನವರ್, ಹಾವೇರಿಯ ಮಲ್ಲಿಕಾರ್ಜುನ್ ಮಳಗೇರ್, ಧಾರವಾಡದ ಬಸವರಾಜ ವರವಟ್ಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಮತ್ತು ಸಿಡಿಪಿಒ ಪುಟ್ಟಪ್ಪನವರ್ ಜೊತೆಗೆ ಲೈಂಗಿಕ ಕಿರುಕುಳ ನೀಡಿದ್ದ ಬೀದರ್ನ ಡಿಡಿ ಮಂಜುನಾಥ್ ಮತ್ತು ಆಹಾರ ಪೂರೈಕೆಗೆ ರಾಮದುರ್ಗ ಶಾಸಕರ ಪರ ಹೇಳಿಕೆ ನೀಡಿದ್ದ ಬೆಳಗಾವಿಯ ಡಿಡಿ ಹಂಜಿ ವಿರುದ್ಧ ತನಿಖೆ ನಡೆಯಲಿದೆ. ಇದೇ ತಿಂಗಳ 27ರಂದು ವರದಿ ನೀಡುವಂತೆ ತನಿಖಾಧಿಕಾರಿಗಳಿಗೆ ಅಧೀನ ಕಾರ್ಯದರ್ಶಿ ಸಂಧ್ಯಾ ನಾಯಕ್ ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆಗೆ ಆದೇಶಿಸಲಾಗಿದೆ ಎನ್ನಲಾಗಿದೆ. ಒಟ್ನಲ್ಲಿ ಬಡ ಮಕ್ಕಳ ತುತ್ತಿಗೆ ಕೈ ಹಾಕಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಿದ್ದ ಬಕಾಸುರರ ಭ್ರಷ್ಟಾಚಾರವನ್ನ ಟಿವಿ9 ಜನರ ಮುಂದೆ, ಸರ್ಕಾರದ ಮುಂದೆ ಬಿಚ್ಚಿಟ್ಟಿದ್ದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ರಹಮತ್, ಟಿವಿ9 ಹುಬ್ಬಳ್ಳಿ.